ನಮಸ್ಕಾರ. ನೆಟ್ಸರ್ವ್ ಕಮ್ಯುನಿಕೇಶನ್ ಪ್ರೈವೇಟ್ ಲಿಮಿಟೆಡ್ ಪುಣೆ ಕಂಪನಿ ವತಿಯಿಂದ ನಾವಿಲ್ಲಿ ನಮ್ಮ ರೈತರಿಗೆ ಔಷಧ ಕೊಟ್ಟಿದ್ದೀವಿ. ಅದು ಯಾವ್ಯಾವ ತರ ಬೆಳೆದೈತಿ, ಅದು ಏನೇ ಯಾವ ತರ ಉಪಯೋಗ ಮಾಡ್ಯಾರ ಅವ್ರ ಬಾಯಲ್ಲಿನ ಕೇಳು. ಮೊದಲು ಅವ್ರನ್ನ ಪರಿಚಯ ಮಾಡ್ಕೊಳ್ಳಿ. ನಮಸ್ಕಾರ ಕಾಕ. ನಮಸ್ಕಾರ ಸರ್. ನಿಮ್ಮ ಹೆಸರು ಏನ್ರಿ ಕಾಕ? ನನ್ನ ಹೆಸರು ಗೋವಿಂದಪ್ಪ. ಊರ್ರಿ? ಊರು ಕನಸಗಿರಿ ರೀ ಸರ್. ಕನಸಗಿರಿ. ತಾಲೂಕ್ ಯಾವ್ದು ಬರುತ್ತೆ? ತಾಲೂಕು ಮುದೋಳ್ರಿ ಸರ್, ಜಿಲ್ಲಾ ಬಾಗಲಕೋಟೆ. ನಮ್ಮ ಔಷಧನಕರ್ ನಿಮ್ಗೆ ಕೊಟ್ಟಿದ್ದೀವಿ ನಾವು. ಅದನ್ನ ಯಾವ್ಯಾವ ತರ ಬೆಳೆಸಿದ್ರಿ, ಏ ಸಲ ನೀರಿಗೆ ಬಿಟ್ರಿ, ಏ ಸಲ ಸ್ಪ್ರೇ ಮಾಡಿದ್ರಿ? ಒಂದ್ 3 ಸಲ ನೀರಾ ಬಿಟ್ಟಿವ್ರಿ ಸರ್. 3 ಸಲ ನೀರಾಗಿ ಹ್ಞೂನ್ರಿ ಸರ್. ಒಂದ್ 3 ಸಲ ಏನೈತಿ ಸ್ಪ್ರೇ ಕೊಟ್ಟಿವ್ರಿ. 3 ಸಲ ಸ್ಪ್ರೇ ಕೊಟ್ರಿ. 3 ಸಲ ನೀರಾಗಿ ಬಿಟ್ರಿ, 3 ಸಲ ಸ್ಪ್ರೇ ಮಾಡಿದ್ರಿ. ಸ್ಪ್ರೇ ಮಾಡಿವ್ರಿ ಸರ್. ಇನ್ನೂ ಒಂದ್ ಸಲ ನಾವು ಕೊಡ್ಬೇಕಾಗಿತ್ರಿ, ನಮ್ಗೆ ಆಗಿಲ್ಲ. ಮಾಡಕ್ ಆಗ್ಲಾರ್ಕ ಅದನ್ನ ಉಳಿಸಿ ಒಂದ್ಸಲ ಉಳ್ದೈತಿ. ಆಕ್ಚುಲಿ 4 ಸಲ ನೀರಾಗ ಬಿಡೋದು, 4 ಸಲ ಸ್ಪ್ರೇ ಮಾಡೋ ಲೆಕ್ಕದಾಗ ಮಾಡ್ಬೇಕಾಗಿತ್ರಿ ಸರ್. ಆದ್ರೂ ಉಳ್ದೈತ್ರಿ ನಿಮ್ಗೆ. ಅದನ್ನ ಉಳಿದ್ರು ಕೂಡ ಈಗ ನಿಮ್ಗೆ ಕಬ್ಬಿನದು ಬೆಳವಣಿಗೆ ಆಗ್ಯದ್ರಿ. ಮೊದಲೇಕ್ ನೀವು ಬೆಳೆಯೋದಕ್ಕೆ ಈಗಿನಕ್ಕೆ ಏನ್ ವ್ಯತ್ಯಾಸ ಆಗ್ಯದ? ಮೊದಲ ಬೆಳೆಯೋದಕ್ಕೆ ಈಗ ಬೆಳೆಯೋದಕ್ಕೆ ಒಂದ್ ಸ್ವಲ್ಪ ವ್ಯತ್ಯಾಸ ಆಗೈತ್ರಿ ಸರ್. ಆಗ್ಯದ್ರಿ. ಗಣಿಕಿ ಪಿಂಡ್ ಆಗ್ಯದ ಸರ್. ಗಣಿಕಿನೂ ಪಿಂಡ್ ಆಗ್ಯದ ಸರ್. ಗಣಿಕಿನೂ ಹಿಗ್ಗ್ಯದ, ಮೊದಲಿಗೆ ಜಾಸ್ತಿ ಬಂದೈತ್ರಿ ಸರ್. ಮತ್ತ ಏನಂತಿ 30 ರಿಂದ 32 ಗಣಿಕೆ ಮಟ 32 ಗಣಿಕೆ ರೀ. ಮೊದ್ಲೇಕಿನ ಬೆಳವಣಿಗೆಗೆ ಇದಕ್ಕೆ ನಿಮ್ಗೆ ವ್ಯತ್ಯಾಸ ಆಗೈತ್ರಿ ಸರ್. ಆಗೈತ್ರಿ. ಉಪಯೋಗ ಮಾಡಿದ್ದು ಚಲೋ ಅನಿಸ್ತದೆ. ಚಲೋ ಅನ್ಸೈತಿ. ಅದು ಗಣಿಕಿನೂ ಎಣಸೋನಲ್ರಿ ಎಷ್ಟು ಅದಾವ ಅನ್ನೋದು? ಎಣಿಸ್ರಿ ಸರ್. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 ಗಣಿಕೆ ತನ ಐತ್ರಿ ಸರ್. 32 ಗಣಿಕೆ ಆಗ್ಯದ. ಮೊದಲೇ ನಿಮ್ಮ ಪದ್ಧತಿಲಿ ಗೊಬ್ಬರ ಹಾಕಿ ಬೆಳಿತಿದ್ರಿ ನೀವು. ಅವಾಗಿನ ಗಣಿಕೆ ಹಿಂಗ್ ಬರ್ತಿದ್ವನ್ರಿ? ಗಣಿಕೆ ಇಷ್ಟ ಉದ್ದು ಬರ್ತಿದ್ದಿಲ್ರಿ ಸರ್. ಮತ್ತ ಕಬ್ಬ ಇಷ್ಟು ಪಿಂಡು ಬರ್ತಿದ್ವಿ. ಇಷ್ಟು ಪಿಂಡುನು ಬರ್ತಿದ್ದಿಲ್ರಿ. ಈಗ ಏನಾಗಿದ್ರಿ, ನಿಮ್ದು ಔಷಧ ಬಳಸೋದ್ರಿಂದ ನಮ್ಗೆ ಒಂದ್ ಸ್ವಲ್ಪ ಬೆಳೆ ಪ್ರಮಾಣದೊಳಗೆ ಜಾಸ್ತಿ ಅನ್ಸೈತಿ. ಮತ್ತ ಗೊಬ್ಬರ ಪ್ರಮಾಣ ಕಡಿಮೆ ಮಾಡ್ರಿ ಪೂರ ಮೊದಲು ಹೋಗಿದ್ರಿ? ಇಲ್ರಿ ಸರ್, ಈ ಗೊಬ್ಬರ ಪ್ರಮಾಣ ಕಡಿಮೆ ಮಾಡಿನ್ರಿ. ಅರ್ಧ ಕಡಿಮೆ ಮಾಡಿನ್ರಿ. ಕಡಿಮೆ ಮಾಡಿದ್ರಾಗನು ನೀವು ಏನಾಗೈತ್ರಿ, ಮೊದಲು ಬೆಳೆಯೋದಕ್ಕೆ ಈಗಿನಕ್ಕೆ ಇಳುವರಿ ಪ್ರಮಾಣ ಹೆಚ್ಚು ಮಾತ್ರ ಸರ್. ಸನ್ನೆಜೊಳಗೆ ಎಷ್ಟು ಹೆಚ್ಚಾಗಿರ್ಬೋದ್ರಿ? 1 ಎಕರೆಯಿಂದ? 1 ಎಕರೆದಿಂದ ಮಿನಿಮಮ್ 10 ರಿಂದ 15 ಟನ್ ಜಾಸ್ತಿ. 10 ರಿಂದ 15 ಟನ್. ಈಗಾಗಲೇ ನಿಮ್ದು ಪ್ಲಾಟು ಕಟಾವ್ ಆಗಾಕತ್ತೈತ್ರಿ ಸರ್. ಆ ಕಡೆ ಇಡ್ತೀವ್ರಿ. ಆಲ್ರೆಡಿ ಈಗ ಇಷ್ಟ ಕಟಾವ್ ಆಗ್ಯದ್ರಿ. ಈಗ ಎಷ್ಟು ನೆಲ ಕಟಾವ್ ಆಗ್ಯದ್ರಿ? ಈಗ 1 ಎಕರೆ 10 ಗುಂಟೆ ಅದು ಆಗೈತ್ರಿ. 1 ಎಕರೆ 10 ಗುಂಟೆ ಆಗೈತ್ರಿ. ಇದ್ರೊಳಗೆ ಈಗ ಹೆಚ್ಚಿನ ಇಳುವರಿ ಎಷ್ಟು ಉಳ್ದೈತ್ರಿ ಸದ್ಯಕ್ಕೆ ಈಗ ಹೋಗಿದ್ದು? ಈಗ ಹೋಗಿದ್ದು ಸರ್ 80 ಟನ್ನಿನ ಮಟ ಹಾಕೈತ್ರಿ. ಈಗ ಹೋಗಿದ್ರಿ 85 ತನಕ ಕೂತಿರ್ಬೋದು. ಈಗ 1 ಎಕರೆ 10 ಗುಂಟೆ ನೆಲ ರೀ. 1 ಎಕರೆ 10. ಇನ್ನು ಈ ಕಡೆ ನಿಮ್ಗೆ ಬೀಜದ ಸಂಬಂಧ ಅಂತೇಳಿ ಇನ್ನೂ ಒಂದಿಷ್ಟು ಉಳಿಸ್ಕೊಂಡ್ರಿ. ಒಂದ್ ಸ್ವಲ್ಪ ಉಳಿಸ್ಕೊಂಡ್ರಿ. ಅಂದ್ರೆ ಇದನ್ನ ಬಳಸೋದ್ರಿಂದ ನಿಮಗೆ ಭೂಮಿಗಿನ್ನು ಚಲೋ ಆಗೈತ್ರಿ. ಮತ್ತೆ ಇನ್ಕಮ್ನು ಚಲೋ ಬರ್ತದೆ. ಇದನ್ನ ನೀವು 4 ಜನಕ್ಕೆ ಏನ್ ಹೇಳ್ಬೋದ್ರಿ ನಿಮ್ಮ ಊರಾಗಿನವ್ರಿಗೆ? ಇದ್ರ ನಾವು ನಮ್ಮ ಬಾಜು ಇದ್ದಂತ ರೈತರಿಗೆ ನಾವು ಇದ್ರ ಅನುಭವ ನೀವು ನಮಗೆ ತಿಳಿಸ್ಕೊಟ್ಟ ಪ್ರಕಾರ ಸರ್, ನಾವು ಬಾಜು ಇದ್ದಂತ ರೈತರಿಗೆ ಈ ನೆಟ್ಸರ್ವ್ ಕಂಪನಿ ಅವ್ರದ್ದು ಒಂದ್ ಸ್ವಲ್ಪ ಹಿಂಗೈತಿ ಮಾಡ್ರಿ ಅಂತ ನಾವು ಬಾಜು ಇದ್ದಂತ ರೈತರಿಗೆ ಹೇಳ್ಬೋದ್ರಿ. ಅಂದ್ರೆ ಸಾವಯವ ಬಳಸಿ ಭೂತಾಯಿ ಉಳಿಸಿ ಅಂತ ಹೇಳಕ ನಿಮ್ದು ಇದ. ಅಂದ್ರೆ ಇನ್ 4 ಜನಕ್ಕೂ ತಗೋತನು ಹೇಳ್ತೀರಿ ನೀವು. ಇನ್ ಮ್ಯಾಗತ್ತ ಕಂಟಿನ್ಯೂ ನೆಕ್ಸ್ಟ್ ನೀವು ಕಬ್ಬು ಹಚ್ಚಾರದಿರಿ. ಕಬ್ಬು ಹಚ್ಚಾರದಿರಿ, ಕಟಾವ್ ಆಗಿದ್ದು ಇದಕ್ಕೂ ಉಪಯೋಗ ಮಾಡ್ತೀರಿ ಇಲ್ರಿ? ಮಾಡ್ತೀವಿ ಸರ್. 100ಕ್ಕೆ 100 ಮಾಡಾಕಿರಿ. ಯಾಕಂದ್ರೆ ಆಲ್ರೆಡಿ ರಿಸಲ್ಟ್ ನಿಮ್ಗೆ ಸಿಕ್ಕೈತೆ ಅನ್ಕೊಳ್ಳಿ ಮತ್ತೆ ಬಿಡ್ತೀನಿ ಹಂಗೆ ಮಾಡಕ್ಕೆ. ನಮಸ್ಕಾರ ಸರ್.